ಪ್ರತಿದಿನ ನೀರನ್ನು ಹೀಗೆ ಕುಡಿಯಿರಿ. ಸಾಯುವವರೆಗೂ ಯಾವ ರೋಗ ಇಲ್ಲದೆ ಆರೋಗ್ಯವಾಗಿರಿ. ಬೆಳಿಗ್ಗೆ ಎದ್ದ ತಕ್ಷಣ ಬರೀ ಹೊಟ್ಟೆಯಲ್ಲಿ 1 ಗ್ಲಾಸ್ ಬಿಸಿ ನೀರು ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಈ ರೀತಿ ಕುಡಿಯುವುದರಿಂದ ಶರೀರದಲ್ಲಿರುವ ವಿಷ ಪದಾರ್ಥಗಳನ್ನು ಹೊರಗಡೆ ಹಾಕಲು ಸಹಾಯ ಮಾಡುತ್ತದೆ. ಸ್ನಾನ ಮಾಡುವ ಅರ್ಧ ಗಂಟೆ ಮೊದಲು ನೀರು ಕುಡಿಯುವುದರಿಂದ ಬ್ಲಡ್ ಪ್ರೆಷರನ್ನು ಕಂಟ್ರೋಲಲ್ಲಿ ಇಡಲು ಸಹಾಯ ಮಾಡುತ್ತದೆ. ನಿದ್ರೆ ಮಾಡುವ ಮುಂಚೆ 1 ಗ್ಲಾಸ್ ನೀರು ಕುಡಿದು ಮಲಗಿ. ಆ ರೀತಿ ಮಾಡುವುದರಿಂದ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಬಾರದಂತೆ ತಡೆಗಟ್ಟಬಹುದಾಗಿದೆ. ಊಟ ಮಾಡಿಕೊಂಡಿರುವಾಗ ಮತ್ತೆ ಊಟ ಮಾಡಿದ ಅರ್ಧ ಗಂಟೆವರೆಗೂ ನೀರು ಕುಡಿಯಬಾರದು. ಊಟ ಮಾಡಿ ಅರ್ಧ ಗಂಟೆ ಆದ ನಂತರ ನೀರು ಕುಡಿಯುವುದು ಆರೋಗ್ಯಕ್ಕೆ ತುಂಬ ಉತ್ತಮ ಎನ್ನಲಾಗುತ್ತದೆ. ಎಕ್ಸಸೈಸ್ ಅಥವಾ ವರ್ಕೌಟ್ ಮಾಡಿದ ನಂತರ ಖಂಡಿತ ನೀರನ್ನು ಕುಡಿಯಿರಿ. ಹಾಗೆ ಮಾಡೋದ್ರಿಂದ ಬಾಡಿ ಡಿಹೈಡ್ರೇಟ್ ಆಗದಂತೆ ತಡೆಗಟ್ಟಬಹುದಾಗಿದೆ. ಗಮನಿಸಿ, ಯಾವಾಗಲೂ ನೀರನ್ನು ಕುಳಿತುಕೊಂಡೇ ಕುಡಿಯಬೇಕು. ಜೊತೆಗೆ ಗಟ ಅಂತ ಕುಡಿಯಬಾರದು. ಸಿಪ್ ಮಾಡಿಕೊಂಡು ಕುಡಿಯುವುದು ಆರೋಗ್ಯಕ್ಕೆ ತುಂಬ ಉತ್ತಮವಾಗಿದೆ ಎಂದು ಹೇಳಲಾಗುತ್ತದೆ. ಒಬ್ಬ ಮನುಷ್ಯ ಪ್ರತಿದಿನ 2 ರಿಂದ 3 ಲೀಟರ್ ನೀರು ಕುಡಿಯಬೇಕು. ಅದಕ್ಕಿಂತ ಜಾಸ್ತಿ ಕುಡಿದರೂ ಕೂಡ ಇನ್ನೂ ಒಳ್ಳೆಯದೇ. ಆದರೆ ಕಡಿಮೆ ಮಾಡಬೇಡಿ. ಪ್ರತ್ಯೇಕವಾಗಿ ಬೇಸಿಗೆ ಕಾಲದಲ್ಲಿ ನೀರು ಕಡಿಮೆ ಕುಡಿಯುವುದರಿಂದ ಮೂತ್ರ ಉರಿ ಬರುವ ಸಾಧ್ಯತೆ ಹೆಚ್ಚು. ಜೊತೆಗೆ ನೀರು ಕಡಿಮೆ ಕುಡಿಯುವುದರಿಂದ ಶರೀರದಲ್ಲಿರುವ ವಿಷ ಪದಾರ್ಥಗಳು ಹೊರಗಡೆ ಹೋಗಲು ಆಗುವುದಿಲ್ಲ ಮತ್ತು ಶರೀರ ಡಿಹೈಡ್ರೇಟ್ ಆಗಲು ಕಾರಣವಾಗುತ್ತದೆ. ಈ ರೀತಿ ನೀರು ಕುಡಿಯುವುದರಿಂದ ಚರ್ಮಕ್ಕೂ ಕೂಡ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಗಮನಿಸಿ, ಯಾವುದೇ ಕಾರಣಕ್ಕೂ ನೀವು ರನ್ನಿಂಗ್ ಅಥವಾ ಜಾಗಿಂಗ್ ಮಾಡಿ ಬಂದ ತಕ್ಷಣ ನೀರನ್ನು ಯಾವುದೇ ಕಾರಣಕ್ಕೂ ಕುಡಿಯಬೇಡಿ. ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟು ನೀರು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿ ಮಾಡಿ ನೀರು ಕುಡಿಯುವುದರಿಂದ ಹೃದಯದ ಆರೋಗ್ಯ ಕಾಪಾಡಲು ಸಹಾಯವಾಗುತ್ತದೆ. ಮಕ್ಕಳಿಗೂ ಕೂಡ ಇದೇ ಪಾಠವನ್ನು ಹೇಳಿಕೊಡಿ. ಯಾವುದೇ ಕಾರಣಕ್ಕೂ ಆಟವಾಡಿ ಬಂದ ತಕ್ಷಣ ನೀರು ಕುಡಿಯಲು ಬಿಡಬೇಡಿ. ಒಂದು 15 ನಿಮಿಷಗಳ ಕಾಲ ಬಿಟ್ಟು ನೀರು ಕುಡಿಯಲು ಹೇಳಿ. ಈ ರೀತಿ ಮಾಡೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು. ಈ ರೀತಿ ಯಾವುದೇ ಕಾರಣಕ್ಕೂ ತಪ್ಪಿ ಕೂಡ ಬಾಡಿ ಸುಸ್ತಾದ ತಕ್ಷಣ ನೀರು ಕುಡಿಯಬಾರದು. ಒಂದು 15-20 ನಿಮಿಷಗಳ ಕಾಲ ಬಿಟ್ಟು ನೀರು ಕುಡಿಯೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇರುತ್ತೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಶುಭ ದಿನ ಶುಭವಾಗಲಿ.